ಹತ್ತಿ ಬೆಳೆಗಾಗಲು, ಮೆಣಸಿನ ಬೆಳೆಗಾಗಲು, ತೊಗರಿ ಬೆಳೆಗಾಗಲು ಪ್ಯಾಕೆಟ್ ಬೀಜ ಖರೀದಿಸಿದರೂ, ಲೂಜು ಬೀಜಗಳನ್ನು ಬಳಸಿದರೂ ಶುದ್ಧೀಕರಣ ಮಾಡಿರುವ ಬೀಜಗಳನ್ನೇ ಬಳಸಿಕೊಳ್ಳಿ. ಶುದ್ಧೀಕರಣ ಮಾಡಿದ ಬೀಜಗಳು ಈ ರೀತಿ ಕೆಂಪಗೆ ಕಾಣ್ತವ. ಈ ರಕವಾದ ಶುದ್ಧೀಕರಣ ಮಾಡಿದ ಬೀಜಗಳನ್ನೇ ಬಳಸಿಕೊಳ್ಳಿ. ಯಾಕಂದರೆ ಬೀಜ ಮಣ್ಣಿನಲ್ಲಿ ನಾಟಿ ಮಾಡಿದ್ದ ಒಂದು 3 ದಿಂದ 5 ದಿನಕ್ಕೆ ಮೊಳಕಿಡುವುದು ಶುರುವಾಗುತ್ತೆ. ಮೊಳಕಿಡಿದ ಅನಂತರ ಒಂದು 12 ದಿಂದ 15 ದಿನವರೆಗೂ ಸಸಿ ಬೆಳೆಯುತ್ತೆ. ಸಸಿ ತುಂಬ ಬೆಳೆದ ಅನಂತರ ನಾವು ಮದ್ದುಗಳು ಸಿಂಪಡಿಸುವುದು ಶುರು ಮಾಡ್ತೀವಿ. ಅಂದರೆ 20 ದಿಂದ 22 ದಿನಗಳವರೆಗೂ ಬೀಜ ಯಾರ ಸಹಾಯವಿಲ್ಲದೆ ಮಣ್ಣಿನಲ್ಲಿ ಹೋರಾಡಿ ಬೆಳೆಯುತ್ತೆ. ಮೊದಲನೇ ದಿನಗಳಲ್ಲಿ ಸಸಿ ಆರೋಗ್ಯವಾಗಿ ಬೆಳೆಯಲು ಮತ್ತು ಜಮೀನಲ್ಲಿ ಇರುವ ಬೀಜಕ್ಕೆ ಯಾವ ರಕವಾದ ರೋಗ ಕೀಟಕ ಆಕ್ರಮಣ ಮಾಡದೆ ನೋಡಿಕೊಳ್ಳಲು ಬೀಜ ಶುದ್ಧೀಕರಣ ಖಂಡಿತ ಮಾಡಿಕೊಳ್ಳಿ. ಸಹಜವಾಗಿ ಬೀಜ ಶುದ್ಧೀಕರಣ ಮಾಡಿಕೊಳ್ಳಲು ಬಳಸುವ ಮದ್ದು ಇಮಿಡಾಕ್ಲೋಪ್ರೈಡ್, ಕಾರ್ಬನ್ಡಾಸಿಯಂ ಅಥವಾ ಮ್ಯಾಂಕೋಜಿಬ್. ಇನ್ನೂ ಈ ರೀತಿಯ ಮಾಹಿತಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.